ಅದು ಯಾವುದೇ ಯೋಗಾಭ್ಯಾಸವನ್ನು ನೀವು ಕಲಿಯೋದಾದರೂ ಕೂಡ ವ್ಯಾಯಾಮ ಪ್ರಾಣಾಯಾಮ ತುಂಬ ತುಂಬ ಇಂಪಾರ್ಟೆಂಟು. ವ್ಯಾಯಾಮದಿಂದ ಒಂದು ರೀತಿಯಲ್ಲಿ ರಕ್ತದಲ್ಲಿರುವ ಗಲೀಜುಗಳು ಪರಿಶುದ್ಧ ಪಡುತ್ತೆ. ಎರಡನೇದು, ನಿಮ್ಮ ನರಗಳು, ಮೂಳೆಗಳು, ಮಾಂಸಖಂಡಗಳು ನೀವು ಹೇಳಿದ್ರಿ ಗಟ್ಟಿಯಾಗಿರುತ್ತೆ. ಯಾವಾಗ ಅದು ಆರೋಗ್ಯವಾಗಿರುತ್ತೆ, ಸೆಲ್ಲುಗಳು ಬೇಗ ಸಾಯೋದಿಲ್ಲ, ನಿಮ್ಮ ಆಯುಷು ಜಾಸ್ತಿ ಇರುತ್ತೆ. ಇಲ್ಲ ಅಂದ್ರೆ 60 ವರ್ಷ ಸತ್ತೋಗ್ತೀನಿ ಅಂತ ನೀವು ಡೇಟನ್ನ ಫಿಕ್ಸ್ ಮಾಡ್ಕೊಂಡ್ ಬಂದಿದ್ರೆ 45ಕ್ಕೆ ಸತ್ತೋಗ್ಬಿಡ್ತೀರ. ಸೊ ವ್ಯಾಯಾಮ ಯಾರು ಮಾಡ್ತಾರೆ ಅವರು ಜಾಸ್ತಿ ದಿನ ಬಾಳ್ತಾರೆ. ಅಂದ್ರೆ ಒಂದು. ಎರಡನೇದು, ಆರೋಗ್ಯವಾಗಿ ಬದುಕುತ್ತಾರೆ ಅವರು, ರೋಗ ಬರೋದಿಲ್ಲ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ವ್ಯಾಯಾಮದಿಂದ. ಅದೇ ರೀತಿ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಮನಸ್ಸು ಅಂದ್ರೆ ಕಲ್ಮಶಗಳು ತುಂಬಿರುವ ಚಿತ್ತ. ಕಲ್ಮಶ ಯಾಕೆ ತುಂಬಿದೆ ಅಂತಂದ್ರೆ, ಚಿತ್ತ ಒಳಗಡೆ 8 ಜನ್ಮದಲ್ಲಿ ನೀವು ಏನೇನು ಮಾಡಿದ್ರಿ, ಪಾಪಕರ್ಮಗಳು, ಪುಣ್ಯಕರ್ಮಗಳು, ಮತ್ತೆ ಆಸೆಗಳು, ಅದು ಕೆಟ್ಟ ಆಸೆಯೋ ಒಳ್ಳೆ ಆಸೆಯೋ ಎಲ್ಲ ನಿಮ್ಮ ಚಿತ್ತ ಒಳಗಡೆ ತುಂಬಿಕೊಂಡಿದೆ. ಆ ಚಿತ್ತ ಒಳಗಡೆ ಇರೋದೇ ನಮ್ಮನ್ನು ನಡೆಸುತ್ತೆ. ಅದಕ್ಕೆ ಒಬ್ಬ ಒಳ್ಳೆಯನು, ಇನ್ನೊಬ್ಬ ಅಯೋಗ್ಯ ಲೋಕದಲ್ಲಿ. ರಾಜಕಾರಣಿಗಳಿದ್ದಾರೆ ನೋಡಿ, ಬರೀ ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ಅವ್ರ ಚಿತ್ತದಲ್ಲಿ ಒಳ್ಳೆ ವಿಚಾರಗಳು ಇಲ್ಲ, ತಪ್ಪಾದ ವಿಚಾರಗಳು ಇರೋದ್ರಿಂದ ಹಂಗೆ ಅವರು ವರ್ತಿಸ್ತಾರೆ. ಸೊ ಈ ಪ್ರಾಣಾಯಾಮ ಮಾಡೋದ್ರಿಂದ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವುಗಳೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಯಾತಕ್ಕೆ ಏರುಪೇರು ಆಗಿದೆ ಅಂತಂದ್ರೆ, ನಾವು ಹೊತ್ಕೊಂಡ್ಬಂದಿರುವ ಸಂಸ್ಕಾರಗಳು, ಜನ್ಮದಲ್ಲಿ ನಾವು ಏನು ಮಾಡಿದ್ದೀವಿ ಆ ಸಂಸ್ಕಾರಗಳು ನಿಮ್ಮ ಮೆಡುಲಾ ಒಬಲಾಂಗಟ್ಟ ಚಿತ್ತ ಒಳಗಡೆ ಕೂತಿರೋದ್ರಿಂದ ನಾವು ಬರುವ ಆಲೋಚನೆಗಳೆಲ್ಲ ತಪ್ಪಾಗಿ ಬರುತ್ತೆ. ಅದಕ್ಕೆ ಒಬ್ಬರ ಆಲೋಚನೆ ಚೆನ್ನಾಗಿರುತ್ತೆ, ಇನ್ನೊಬ್ಬರ ಆಲೋಚನೆ ಕೆಟ್ಟದಿರುತ್ತೆ. ಸೊ ಈ ಪ್ರಾಣಾಯಾಮ ಮಾಡಿದಾಗ ಎಮೋಷನ್ಸ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ನೋಡಿ, ಯೋಗಿಗಳು, ಅದು ಕೆಲವರಿದ್ದಾರೆ ಬಿಡಿ, ದುರ್ವಾಸ ಮುನಿಗೆ ವಿಪರೀತ ಕೋಪ, ವಿಶ್ವಾಮಿತ್ರನಿಗೆ ವಿಪರೀತ ಕೋಪ. ಆದರೆ ಸಾಧಾರಣವಾಗಿ ಯೋಗಾಭ್ಯಾಸ ಮಾಡೋರಿಗೆ ಮನಸ್ಸು ಶಾಂತಿಯಾಗಿರುತ್ತೆ. ಕೋಪ ಒಬ್ಬರನ್ನ ತಿದ್ದಿಸೋದಕ್ಕೆ ಅಥವಾ ಕೆಲಸಗಳನ್ನ ಸಾಧನೆ ಮಾಡ್ಕೊಳ್ಳೋದಕ್ಕೆ ಕೋಪ ಪಡಬೇಕೆ ಹೊರತು, ಕೋಪ ನಮ್ಮ ದೇಹವನ್ನು ಹಾಳು ಮಾಡಬಾರದು, ಬೇರೆಯವ್ರನ್ನ ಹಾಳು ಮಾಡಬಾರದು. ಸೊ ಹೀಗೆ ಎಮೋಷನ್ಸ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಈ ಪ್ರಾಣಾಯಾಮವನ್ನು ಕಲಿತಾಗ. ಮತ್ತೆ ರಕ್ತ ಪರಿಶುದ್ಧವಾಗಿ, ಮತ್ತೆ ರಕ್ತ ಸಂಚಾರ ಒಂದೇ ಸಮನಾಗಿ ದೇಹದಲ್ಲಿ ಎಲ್ಲಾ ಜಾಗದಲ್ಲೂ ಸರಿಯಾಗಿ ಸಂಚಾರ ಮಾಡಕ್ಕೆ ಶುರು ಆಗುತ್ತೆ. ಈ ಪ್ರಾಣಾಯಾಮ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಸೊ ಈಗ ಹೇಳ್ತಾ ಹೋದ್ರೆ ಬೇಕಾದ್ರೆ ಹೇಳ್ಬೋದು ಪ್ರಾಣಾಯಾಮಗಳ ಉಪಯೋಗಗಳು. ಸೊ ಪ್ರಾಣಾಯಾಮ ಆಧ್ಯಾತ್ಮದ ಅನುಭವಗಳನ್ನು ಕೊಡುವ ಒಂದು ಟೂಲ್.